ಸಹಜ ಕೃಷಿಯಿಂದ ತರಕಾರಿ ಬೆಡ್ ತಯಾರಿ. ಶಿವಮೊಗ್ಗ ಜಿಲ್ಲಾ ಸಹಜ ಕೃಷಿ ಬಳಗ ಮನೆಗಳಲ್ಲಿ ವಿಷಮುಕ್ತವಾಗಿ ತರಕಾರಿಗಳನ್ನು ಬೆಳೆಯುವ ಪ್ರಯತ್ನದ ಸಲುವಾಗಿ ಇಂದು ನಮ್ಮ ಶಿವಮೊಗ್ಗ ಜಿಲ್ಲಾ ಸಹಜ ಕೃಷಿ ಬಳಗವು ರಾಮೇಶ್ವರದ ಮಲ್ಲಿಕಾರ್ಜುನಪ್ಪನವರ ಹೊಲದಲ್ಲಿ ಮಾದರಿಯಾಗಿ ಒಂದು ಸಾವಯವ ತರಕಾರಿ ಬೆಡ್ಡನ್ನು ತಯಾರಿಸಲಾಯಿತು. ಮೊದಲು 3 ಅಡಿ ಅಗಲ 12 ಅಡಿ ಉದ್ದದ ಬೆಡ್ಡನ್ನು ತಯಾರಿಸಲಾಯಿತು. ಈ ಒಂದು ಕಾರ್ಯದಲ್ಲಿ ಐಕಾಂತಿಕ ರಾಘವಣ್ಣನವರು ನಮಗೆ ಮಾರ್ಗದರ್ಶನವನ್ನು ನೀಡಿದರು. ಅವಶ್ಯಕತೆ ನಿಮ್ಮ ನೀಡ್ಸ್ ನೀವು ಪ್ರಯಾರಿಟಿ ನೋಡ್ಕೊಂಡು ಒಟ್ಟು ಇಂಟು 3. ಈಗ 3 ಅಡಿ ಇಂಟು ಯಾಕೆ ಮಾಡ್ಬೇಕು ಅಂತ ನಾನು ಹೇಳಕತ್ತೀನಿ. ಇದು 3 ಅಡಿ, ಇದು 3 ಅಡಿಗೆ ಒಂದು ಯೂನಿಟ್. ಇದು ಆ ಥರದ್ದು ಯೂನಿಟ್ ಎಷ್ಟು ಆಗ್ತಾವೆ ಅಷ್ಟು ಮಾಡ್ಕೊಂಡ್ರೆ ಆ ಥರ ಪ್ಲ್ಯಾನ್ ಮಾಡ್ಕೊಳಕ್ಕಾಗತ್ತೆ. 1 ಅಡಿದು ಚೌಕ್ ಮಾಡಿದ್ದಾರೆ, ಗೊತ್ತಾಗತ್ತೆ. ಚೌಕು 9 ಆಗಿದಾವೆ ಇಲ್ಲ, ಹಿಂಗೆ 3 ಅಡಿ ಹಿಂಗೆ 3 ಅಡಿ 9 ಚೌಕು. ಒಂದೊಂದು ಯೂನಿಟ್ ಒಂದೊಂದರಲ್ಲಿ 9 ಬಂದವು. ಆ ಥರ ಮಾಡಿಕೊಂಡು ಸಂತೋಷ ಹೇಳಿ ಮುಂದಿನ ಹೇಳು. ಇದು ಒಂದು ಮಂಡಲ ಅಂದರೆ ಇದ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಹೈಟ್ ಇರೋದು ಇಲ್ಲಿ ಹಾಕಬೇಕು, ಬೆಂಡೆ ಈ ಥರದನ್ನ ಇಲ್ಲಿ ಹೇಳಿ. ಬೆಂಡೆ ಬೀನ್ಸು ಹಾಕ್ಬೋದು, ಜೋಳ ಈ ಥರದ್ದು ಹಾಕ್ಬೋದು. ಎತ್ತರ ಫಸ್ಟ್ ಲೇಯರ್ ಮೇಲೆ ಟಾಪ್ ಲೇಯರ್, ಅದ್ರ ಕೆಳಗಡೆ ಈ ಮೂಲೆ 4 ಬಾಕ್ಸ್ ಕಾಣಿಸ್ತಾ ಇದೆಯಲ್ಲ, ಇದು 1 ಸ್ಕ್ವೇರ್ ಫೀಟ್ 1 ಅಡಿ ಇದ್ರ ಸೆಂಟ್ರಿಗೆ ಹಾಕ್ಬೇಕು. ಇಲ್ಲೆಲ್ಲ ಹಾಕೋದಲ್ಲ, ಇಲ್ಲಿಗೇನೆ ಇಲ್ಲಿಗೊಂದು 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 4 ಒಂದೊಂದು ಮಂಡಲಕ್ಕೂ ಬೇರೆ ಬೇರೆ ಇದಿದೆ. ಒಂದು ಮಂಡಲದ 4 ಟೊಮೆಟೊ ಹಾಕ್ಬೋದು. ಟೊಮೆಟೊ ಬರುತ್ತೆ, ಅದರ ಬಂದು ನೆಲದಲ್ಲೇ ಹೋಗುತ್ತೆ ಹೈಟ್. ಈಗ ಎಲ್ಲದಕ್ಕಂತ ಎತ್ತರದ್ದು ಇದು, ಅದಾದ್ಮೇಲೆ ನೆಕ್ಸ್ಟ್ ಎತ್ತರ ಇವು 4. ಇಲ್ಲಿ ಇನ್ನು ಎಷ್ಟು ಬಾಕ್ಸ್ ಖಾಲಿ ಇದಾವೆ? 1 2 3 ಡಯಾಗ್ನಲ್ಲಿ 4 ಬಾಕ್ಸ್ ಖಾಲಿ ಇದಾವೆ. ಇಲ್ಲಿ ಈ ಕ್ಯಾಬೇಜ್, ಬುಷ್ ಬೀನ್ಸ್ ಇಲ್ಲ, ಕ್ಯಾಬೇಜ್ ಇಲ್ಲ, ಕಾಲಿಫ್ಲವರ್, ಮೂಲಂಗಿ ಕ್ಯಾಬೇಜ್ ಹಾಕ್ಬೋದು. 1 2 3 4 ಕ್ಯಾಬೇಜ್ ಮತ್ತೆ ನಾನು ಬರ್ತಾವೆ. ಬುಷ್ ಬೀನ್ಸ್ ಹಾಕ್ಬೋದು. ಅವೆಲ್ಲ ಇಷ್ಟಿಷ್ಟು ಎತ್ತರ ಅಷ್ಟೇ. ಅದು ಇನ್ನೂ ಎತ್ತರ ಇದೆ ಅಂತಂದ್ರೆ ಅನುಮಾನ ಹತ್ರ ಕೇಳ್ಬೇಕು. ಆಮೇಲೆ ನನಗೆ ಗೊತ್ತಿಲ್ಲ ಅನ್ನಂಗಿಲ್ಲ, ಸರಿಯಾಗಿ ಕೇಳ್ಕರ್ರಿ. ಏನಿದ್ರೆ ಕೇಳ್ಬೇಕು. ಈಗ ಇದೆಲ್ಲ ಮಕ್ಕಳು ಹೆಣ್ಮಕ್ಳೇ ಮಾಡೋ ಅಂಥವು. ಚಾರ್ಜ್ ಸೊಪ್ಪನ್ನ ನಾವು ಹೆಂಗೆ ಹಾಕೊಂಡಿದ್ದೀವಿ ಅಂತ ಇಲ್ಲಿ ಹಾಕ್ತೀವಿ. ಇಲ್ಲ, ಅದೇ ಎಡವಟ್ಟು. ಅದೊಂದು ಎಡವಟ್ಟು ಐತಿ. ಈಗ ಇಷ್ಟೆಲ್ಲ ಆಯ್ತಲ್ಲ, ಈಗ ಇವೆಲ್ಲ ಬೆಳೆದ್ರೆ ಇದಿಷ್ಟು ಜಾಗ ತುಂಬಿಡ್ತತ್ತ. ಎಷ್ಟು ತುಂಬಿದ್ರು 20 ಹೌದಾ? ಈಗ ನಡುವೆ ಇನ್ನೂ ಖಾಲಿ ಐತೆ ನನಗೆ ಇವತ್ತು. ನನಗೆ ಇನ್ನೂ ಈಗ ನೋಡಿ ಇವೇನಿಟ್ಟಾರ ಇದೇ ಇನ್ನೂ ದೊಡ್ಡ ಹೌದಾ? ಬೀಜ ಊರಿ ಅವೆಲ್ಲ ಈ ಸೈಜ್ ಆಗಲಿಕ್ಕೆ ಸ್ವಲ್ಪ ದಿನ ಬೇಕು. ಇಲ್ಲೆಲ್ಲ ಖಾಲಿ ಐತಿಲ್ಲ. ಈ ನಡುವೆ ಇದು ಅಷ್ಟು ಒಂದು ಕೊತ್ತಂಬರಿ ಹಾಕ್ತೀವಿ. ಇದು 2ನೇದು, ಇದೆಲ್ಲ ಮೆಂತೆ ಹಾಕ್ಬಿಡ್ತೀವಿ. ಕೊತ್ತಂಬರಿ ಮೆಂತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತದೆ, ಅರ್ಥ ಹತ್ರ. ಆಮೇಲೆ ಈಗ ಇಲ್ಲಿ ಜವಳಿ ಇಲ್ಲಿ ಬರಲ್ಲ, ಅದು ಅಷ್ಟು ಎತ್ತರ ಆಗಲ್ಲ, ಇಲ್ಲೇ ಬರೋದು. ಜವಳಿಕಾಯಿ ಅಥವಾ ಬೀನ್ಸು, ಬುಷ್ ಬೀನ್ಸ್ ಅಂತ ಇವನ್ನ ಹೇಳಿದ್ರಲ್ಲ, ಇವು ದ್ವಿದಳ ಜಾತಿ. ಕೊತ್ತಂಬರಿ ಮೆಂತೆ ಥರ ಅವು ಕೂಡ ಮಣ್ಣು ಫಲವತ್ತತೆ ಮಾಡ್ತಾವೆ. ನಿಮ್ಮ ಶೇಂಗಾ, ಕಡಲೆ ಆ ಜಾತಿ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಫಲವತ್ತತೆ ಅಂದ್ರೆ ಗೊತ್ತಾ? ಗೊಬ್ಬರದ ಅಂಶ ಜಾಸ್ತಿ ಮಾಡುತ್ತೆ. ನೀವು ಈಗ ತಿಪ್ಪಿ ಗೊಬ್ಬರ ತಂದು ಇದಕ್ಕೆ ಹಾಕ್ತಿದ್ದೀರಿ, ಇಲ್ಲಿ ಹಾಕೋದೇ ಬೇಕಾಗಿಲ್ಲ. ಇದಕ್ಕೆ ಈಗ ಇದು ಬೆಂಡಿ ಇಲ್ಲಿ ಬೆಳೀತಾ ಇರ್ತದ, ಅದು ಗೊಬ್ಬರದ ಅಂಶ ಜಾಸ್ತಿ ಮಾಡಲ್ಲ. ಅದು ಎಲ್ಲ ಗೊಬ್ಬರದ ಎಲ್ಲ ಹೀರ್ಕೊಂತತ್ತ. ಅದಕ್ಕೆ ಬೇಕಾಗಿರೋ ಇದೇ ಇಲ್ಲಿ ಹಾಕಿವಲ್ಲ, ಇಲ್ಲಿ ಕೊತ್ತಂಬರಿ ಹಾಕಿವಿ, ಇಲ್ಲಿ ಬೀನ್ಸ್ ಹಾಕಿದ್ದೀವಿ, ಅವೆಲ್ಲ ಗೊಬ್ಬರದ ಅಂಶ ಜಾಸ್ತಿ ಮಾಡ್ತವೆ. ಜವಳಿಕಾಯಿ ಈ ಥರದ್ದು. ಅದಕ್ಕೆ ಹಂಗೆ ಒಂದಕ್ಕೊಂದು ಪೂರಕವಾಗಿ ಇರೋ ಅಂಥವು ನೋಡಿ ಹಾಕ್ತೀವಿ. ಸುಮ್ಮನೆ ಯಾವ ಬೇಕಾದ್ರೂ ಹಾಕಂಗಿಲ್ಲ, ಹೆಂಗೆ ಬೇಕಾದ್ರೆ ಹಂಗೆ ತುಂಬ ಹಂಗಿಲ್ಲ ಇವು, ಅರ್ಥ ಆಯ್ತರ? ಒಂದು
ಎರಡನೇದು ಅಂತ ಆಯ್ತು, ನಾಲ್ಕನೇದು ಏನತ್ತು ಅಷ್ಟು ಬಂತ, ಐದನೇದು ಈ ಸೈಡ್ಗೆ ನೀವು ಅಂದಿರಲ್ಲ ಮೂಲಂಗಿ, ಬೀಟ್ರೂಟು, ಕ್ಯಾರೆಟ್, ನವಿಲುಕೋಸು ಇಂಥವೆಲ್ಲ ಸೈಡ್. ಒಂದು ಸೈಡ್ ಒಂಥರ ಇದೆ ಇದೆ. ಇಲ್ಲಿಂದ ಇಲ್ಲಿ ಒಂದು ಹಾಕ್ತೀವಿ, ಅಲ್ಲೊಂದು ಹಾಕ್ತೀವಿ, ಇಲ್ಲಿ ಹಾಕಿರೋದು ಮತ್ತೆ ಇಲ್ಲಿ ಹಾಕಂಗಿಲ್ಲ. ಇವು ಯಾವೂ ಇಲ್ಲಿ ಹಾಕಂಗಿಲ್ಲ. ಇಲ್ಲಿ ಮತ್ತೆ ಇದು 10 ಥರ ಅಂತ ಮಿನಿಮಮ್ ಬರ್ತವೆ. ಇನ್ನೂ ಒಯ್ಯುತ್ತದೆ ಸಾಧ್ಯ. ನಿಮ್ಮ ಹತ್ರ ಈ ಬೀಜಗಳಿದ್ರೆ 4 ಥರ ಮಾಡಿದ್ರೆ 4 × 5 ಎಷ್ಟು ಥರ ಅದು? 20 ಒಂದು ಬೆಡ್ಡಲ್ಲಿ 20 ಥರದವು. ನೋಡ್ರಿ ನಿಮ್ಮ ಮನೆಗೆ ಏನೆಲ್ಲ ಬೆಳ್ಕೊಳಕ್ಕೆ ಬರೀ ಒಂದೇ ಒಂದು ಬೆಡ್ಡಲ್ಲಿ ಎಷ್ಟೆಲ್ಲ ಏನೆಲ್ಲ ಬರ್ತಾವ. ಒಂದೇ ಬೆಟ್ಟಲ್ಲಿ ಒಂದು ಸಂಸಾರ ನಡೆಸ್ಬೋದು. ಇದು ತೆಗೆದಾದ್ಮೇಲೆ ಅದೇ ತರ ಮತ್ತೆ ಮರುಕಳಿಸ್ಬೇಕಾ ಅಥವಾ ಏನ್ ಬದಲಾವಣೆ, ಯಾವ ತರ ಮಾಡ್ಬೇಕು? ಹಾಕಿರೋದು ಆ ವೆರೈಟಿ ಅಲ್ಲಿ ಬೀಳಂಗಿಲ್ಲ, ಅಲ್ಲಿ ಮತ್ತೆ ಬೇರೆ ಪಕ್ಕದಿರೋದು ಈ ಕಡೆ ಹಾಕ್ಬೋದಾ? ಒಟ್ಟು ಅವನ್ನೇ ಮೇಂಟೈನ್ ಮಾಡ್ಬೇಕು, ತರಕಾರಿ ಬದಲು ಮಾಡ್ಬೇಕು. ಬದಲಾವಣೆ ಅದು ಒಂದು. ಎರಡನೇದು, ಈಗ ಇಲ್ಲಿ ನಾವು ಕೊತ್ತಂಬರಿ ಹಾಕಿದ್ವಿ. ಕೊತ್ತಂಬರಿ ಬೆಳೆ ಎಷ್ಟು ದಿವಸದಮ್ಮ? ಅಲ್ಲ, ಅವರು ಕೊತ್ತಂಬರಿ ಸೊಪ್ಪಿನ ಮಾತ್ರ ಹೇಳ್ತಾ ಇದಾರೆ. ಅಲ್ಲ, ಸೊಪ್ಪು ಬರಕ್ಕೇನು ಅದು ಪೂರಾ ಮುಗಿಯಕ್ಕೆ 3 ತಿಂಗಳು. 3 ತಿಂಗಳಿಗೆ ಅಲ್ಲೆಲ್ಲ ನಿಮ್ದು ಮುಗಿತ್ತು. ಈಗ ಇದು 3 ತಿಂಗಳಿಗೆ ಮುಗಿಯಂಗಿಲ್ಲ. ಅಲ್ಲಿ ಇದು ಏನ್ ಹಾಕಿರ್ತೀವಿ ಅಲ್ಲಿ ಅದು ಇನ್ನೂ ಭಾಳ ದಿವಸ ಬರುತ್ತೆ. ಮತ್ತೆ ಈ 3 ತಿಂಗಳದ್ದು ಮುಗಿದ್ಮೇಲೆ ಅಲ್ಲಿ ಮತ್ತೆ ಒಂದು ತೆಗಿತಿದ್ದಂಗೆ ಮತ್ತೆ ಇನ್ನೊಂದು ಹಾಕ್ಬೇಕಲ್ಲಿ. ಈಗ ಅದೇ ನೀವು ಪಾಲಕ, ಈ ಎಂತ ಕೊಯ್ಯರ್ವೆ ನೀವು ಕೊಯ್ದಂಗೆಲ್ಲ ಮತ್ತೆ ಬರ್ತಾ ಇರ್ತದೆ. ಅವು ಆದ್ರೆ ಮುಂದೆ ಇನ್ನೂ ಅದ್ರ ಪೂರ ಮುಗಿಯೋ ಮಟ್ಟ ಇರ್ತದೆ. ಆದರೆ ಇವು ಇರಲ್ಲ. ಹಂಗೆ ಪಾಲಕನೂ ಅರ್ದ್ರೆ ಮತ್ತೆ ಬರ್ತತಿ. ಕೊಯ್ಯರ್ವೆ ಸೊಪ್ಪು ಹಾಕೋದಿದ್ರೆ ಇದೇ ಈ ಸೊಪ್ಪಿಂದ ಹೇಳಿದ್ನಲ್ಲ, ಅದು ತುಂಬಾ ಹೈಟ್ ಬೆಳೆಯುತ್ತೆ. ಎಷ್ಟು ಎತ್ತರ ಬೆಳೆಯುತ್ತೆ? 2 ಅಡಿ 3 ಅಡಿ ತನಕ ಬೆಳೆಯುತ್ತೆ. 2 ಅಡಿ 3 ಅಡಿ ಅಂದ್ರೆ ಇದ್ರಾಗ ಬರುತ್ತೆ. ಅದು ದಂಟಿ ಬಿಟ್ಕೊಂಡ್ಬಿಟ್ರೆ ಇನ್ನೂ ಇಟ್ಟು ಬರಿ ಹೋಗುತ್ತೆ. ಅದು ಎಷ್ಟು ಮ್ಯಾಕ್ಸಿಮಮ್ ಹೇಳ್ರಿ? 2 ರಿಂದ 3 ಅಡಿ ತನಕ ಬೆಳೆಯುತ್ತೆ. 3 ಅಡಿ ಅಂದ್ರೆ ಇದ್ರಾಗ ಬರುತ್ತೆ. ಇನ್ನೂ ಎತ್ತರದ ಅಲ್ಲಿ ಸೆಂಟರ್ ಬರುತ್ತೆ. 4-5 ಅಡಿಯಲ್ಲಿ ಆ ಥರ.